ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ. ಇಲ್ಲಿ ನಾನು ನಮ್ಮ ತಾತ ತೀರ್ಕೊಂಡಿದ್ದಾರೆ. ಅವ್ರ ಮನೆಗೆ ಅಡುಗೆ ಮಾಡೋಕ್ಕೆ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ನಮ್ಮಲ್ಲಿ ಸತ್ತು ಹೋದವ್ರ ಮನೆಗೆ 11 ದಿನದವರೆಗೂ ಅಡುಗೆ ಮಾಡಿಕೊಡೋ ಪದ್ಧತಿ ಇದೆ. ಮಿನಿಮಮ್ 20ರಿಂದ 25 ಜನ ಇರ್ತಾರೆ ಅಲ್ಲಿ. ಬರೋರು ಹೋಗೋರು, ತಿಂಡಿ ಎಲ್ಲ ಮಾಡೋಕ್ಕೆ ತಿಂಡಿ ಎಲ್ಲ ಮಾಡೋಕ್ಕೆ ಬರೋರು ಎಲ್ಲ ಇರ್ತಾರೆ. ಹಂಗಾಗಿ ನಾನಿಲ್ಲಿ ಅಡುಗೆ ಮಾಡಿದ್ದೀನಿ. 1.5 ಕೆ ಜಿ ಆಲೂಗೆಡ್ಡೆ, 1 ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು 1 ಕೆ ಜಿ ಬದನೆಕಾಯಿ, 1.5 ಕೆ ಜಿ ಆಲೂಗೆಡ್ಡೆ ಇದೆ. ಇದು ಬಂದು 4 ಕೆ ಜಿ ಇದೆ. ಹಿತ್ಲವರೆಕಾಯಿ, ಚಪ್ಪರದ ಅವರೆಕಾಯಿ ಆ ಥರ ಕರೀತಾರೆ ಇದನ್ನು. ಹಿತ್ಲವರೆಕಾಯಿ ಇದು 4 ಕೆ ಜಿ ಇದೆ. ಟೊಮೊಟೊ ನಾನು 1.5 ಕೆ ಜಿಯಷ್ಟು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕೆ ಜಿಯಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಹಸಿಮೆಣ್ಸಿನ್ಕಾಯಿ, ಇದು ಕರಿಬೇವು ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಕಾಯಿ ತುರಿ 3 ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇಲ್ಲಿ 1.5 ಕೆ ಜಿ ಅವರೆಕಾಳನ್ನ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ. 1/4 ಕೆ ಜಿ ಅವರೆಕಾಳಿದೆ. 1/4 ಕೆ ಜಿ ಹಸಿ ಕಡಲೆ ಸೇರಿಸಿ ರಾತ್ರಿಯೇ ನೆನೆಸಿದ್ದೆ. ಬೆಳಗ್ಗೆ ಅಡುಗೆ ಮಾಡ್ತೀನಿ ಅಂದಾಗ ರಾತ್ರಿಯೇ ನೆನೆಸಿದ್ದೆ. ಇವಾಗ ಸ್ಟವ್ ಮೇಲೆ ನೀರಿಟ್ಟಾಗ ನೀರು ಕುದಿಯೋಕ್ಕೆ ಶುರುವಾಯಿತು. ನೀರು ಕುದಿಯೋಕ್ಕೆ ಶುರುವಾದಾಗ ಕಾಳನ್ನ ಹಾಕಿ ಮಿನಿಮಮ್ ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಬದನೆಕಾಯಿ, ಟೊಮೊಟೊ, ಆಲೂಗೆಡ್ಡೆ ಇಷ್ಟೇ ಹಾಕ್ತಿರೋದು. ಇಲ್ಲಿ ನಾನು ಸಾಂಬಾರು ಪೌಡ್ರು, ಬೇಳೆ ಸಾಂಬಾರು ಪೌಡ್ರನ್ನ ಮಿನಿಮಮ್ 2.5 ಪಾವಷ್ಟು ಸಾರು ಪೌಡ್ರನ್ನ ಸೇರಿಸಿದ್ದೀನಿ. ಅದಕ್ಕೆ ಅರ್ಧ ಕೆ ಜಿ ಅಂತೀವಲ್ಲ ಆ ಥರ ಸೇರಿಸ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸಾಂಬಾರು ಪುಡಿ ಸೇರಿಸಿದ್ಮೇಲೆ ಸಾಂಬಾರು ಬೇಗ ಉಕ್ಕಿ ಬರುತ್ತೆ. ಅದಕ್ಕೆ ನೀರಲ್ಲಿ ತೊಳೆದು ಚಪ್ಪರದ ಅವರೆಕಾಯಿನ ಜಾಲರಿ ಬೋಸಿಯಿಂದ ಸೋಸಿ ಒಳಗಡೆ ಹಾಕ್ತಾಯಿದ್ದೀನಿ. ಈ ಆಲೂಗೆಡ್ಡೆ, ಬದನೆಕಾಯಿ, ಚಪ್ಪರದ ಅವರೆಕಾಯಿ ಎಲ್ಲ ಹಾಕಿದ ಮೇಲೆ ಸಾಂಬಾರು ಪೂರ್ತಿಯಾಗಿ ಬಂತು, ತುಂಬ ಬಂತು. ಆಮೇಲೆ ಬೇಕಲ್ಲ, 2 ಟೈಮ್ಗೂ ಆಗುತ್ತೆ. ಮನೆಯವರು ನಾನು 2ರಿಂದ 3 ಜನ. ತಿಂಡಿ ಗಿಂಡಿ ಮಾಡೋಕ್ಕೆ ಬರೋರು ಎಲ್ರಿಗೂ ಆಗುತ್ತೆ ಅಂತ ಸಾಂಬಾರನ್ನೇ ಹೆಚ್ಚಾಗಿ ಮಾಡಿದ್ದೀನಿ. ಕಾಳು ಬೆಂದಿದೆಯಾ ಅಂತ ಇದಕ್ಕೆ ನೋಡಿ, ಬೆಂದಿತ್ತು. ಪರ್ಫೆಕ್ಟಾಗಿದೆ ಅಂತ ಹೇಳಿಬಿಟ್ಟು ಇವಾಗ ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಸೇರಿಸಿ ಮುಚ್ಚಿಡೋಣ ಅಂತ ಸಾಂಬಾರು ಪುಡಿ ಇನ್ನೂ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕ್ಕೊಂಡು ಇಟ್ಟರೆ, ಉಪ್ಪು ಹಾಕಿದರೆ ಸಾಂಬಾರು ಜಾಸ್ತಿ ಉಕ್ಕಲ್ಲ ಅಂತ ಹೇಳ್ಬಿಟ್ಟು ಉಪ್ಪು ಕೂಡ ಹಾಕ್ಕೊಂಡೆ. ಹೌದು, 25ರಿಂದ 30 ಜನಕ್ಕೆ ನಾವೇ ಅಡುಗೆ ಮಾಡ್ಕೋಬೋದು. ಅಷ್ಟೇನು ನಮಗೇನು ಅಷ್ಟು ಕಷ್ಟ ಅನಿಸಲ್ಲ. ಹೊಸ್ದಾಗಿ ಮಾಡೋರ್ಗೆ ಆಗೋದೇ ಇಲ್ಲ ಅದು. ಇದು ಆಲೂಗೆಡ್ಡೆ, ಬದನೆಕಾಯಿ ಕುದಿಟ್ಟಿದ್ನಲ್ಲ ಅದನ್ನು ಸೇರಿಸಿ ಈ ಸಾಂಬಾರಿಗೆ ಬೇರೆ ತರಕಾರಿಗಳನ್ನ ಹಾಕಿದ್ರೆ ಅದು ಬೇರೆ ಟೇಸ್ಟ್ ಕೊಡುತ್ತೆ. ಗೆಡ್ಡೆಕೋಸು ನೀರು ಬಿಡುತ್ತೆ, ಆ ಥರ ಒಂದೊಂದು ಇದು ತರಕಾರಿಗೆ ಒಂದೊಂದು ಇದಿದೆ. ಹಂಗಾಗಿ ಇದಕ್ಕೆ ಏನೂ ಹಾಕಲ್ಲ. ಆಲೂಗೆಡ್ಡೆ, ಅವರೆಕಾಳು, ಹಿತ್ಲವರೆಕಾಯಿ ಹಾಕಿ ಬಸ್ತು ಸಾಂಬಾರು ಮಾಡೋದು. ಪಲ್ಯನೇ ಬೇರೆ ಮಾಡ್ಕೋಬೋದು, ಪಲ್ಯನೂ ಸಿಗುತ್ತೆ. ಹಿಂಗೆ ಒಳಗಿಟ್ರೆ ಸಾಂಬಾರಲ್ಲಿ ಹಂಚೋದು ಕಷ್ಟ ಆಗುತ್ತೆ. ಪಲ್ಯ ಮಾಡ್ಕೊಳ್ಳೋಣ ಅಂತ ಇಷ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಬೇಯಕ್ಕಿಡಬೇಕು. ಉಪ್ಪು ಹಾಕ್ಬಿಟ್ಟು ಇದು ಬೇಯಬೇಕು ಚೆನ್ನಾಗಿ. ಹಂಗಾಗಿ ನಾನಿಲ್ಲಿ 3 ಹಿಡಿಯಷ್ಟು ಉಪ್ಪು ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಜಾಸ್ತಿ ಜನಕ್ಕೆ ಅಡುಗೆ ಮಾಡೋವಾಗ ಈ ಥರ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ. ಇವಾಗ ಸಾಂಬಾರು ಬೆಂದಿದೆ. ಈ ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ನಾನು ಯಾವಾಗಲೂ ಯಾವುದೇ ಸಾಂಬಾರಾದ್ರೂ ಟೊಮೊಟೊ ಹಂಗೆ ಹಾಕಲ್ಲ. ಟೊಮೊಟೊ ಹಂಗೆ ಹಾಕೋದು ಅಭ್ಯಾಸನೇ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಒಂದು ಬಾಣಲಿ ಇಟ್ಕೋಬೇಕು. ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು, ಒಂದು 3-4 ಚಮಚದಷ್ಟು ಹಾಕ್ಕೊಟ್ರೆ ಸಾಕು. ಅದು ಒಗ್ಗರಣೆ ಎಲ್ಲ ಸಾಸಿವೆ, ಕರಿಬೇವು ಸೊಪ್ಪು ಅದೆಲ್ಲ ಹಾಕೋ ಹಾಗಿಲ್ಲ. ಟೊಮೊಟೊ, ಈರುಳ್ಳಿ ಬೇಯೋಕ್ಕಷ್ಟೇ ಈ ಥರ ಮಾಡ್ಕೊಳ್ಳೋದು ನಾವು. ಅರ್ಥ ಆಯಿತು ಅನ್ಕೋತೀನಿ. ಟೊಮೊಟೊ, ಈರುಳ್ಳಿ ಎರಡನ್ನೂ ಸಾಫ್ಟಾಗಿ ಮಾಡಿ ಹಾಕಿದ್ರೆ ಕಾಯಿ ತುರಿ ಸೇರಿಸಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗಲಾದರೂ ಈ ಥರ ಟ್ರೈ ಮಾಡಿ ನೋಡಿ. ಯಾವುದೇ ಒಂದು ನೀವು ಬೇಳೆ ತರಕಾರಿ ಸಾರು ಮಾಡ್ತೀನಿ, ಸ್ವಲ್ಪ ಸಾರು ಮಾಡ್ತೀನಿ, ಒಂದು 2 ಟೊಮೊಟೊ ಹಣ್ಣು ಈ ಥರ ಒಂದು ಈರುಳ್ಳಿನ ಬಾಡಿಸಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗತ್ತೆ.
ಈರುಳ್ಳಿ ಟೊಮೊಟೊ ಎರಡು ಉರಿಯೋಕೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ರೆ ಬೇಗ ಬಾಡ್ಬಿಡುತ್ತೆ ಅಂಥೇಳಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನು ಸಾಂಬಾರಿಗೆ ಕಡಿಮೆ ಹಾಕಿರೋದ್ರಿಂದ ಇದಕ್ಕೆ ಉಪ್ಪಿನ ಪುಡಿ ಜಾಸ್ತಿನೇ ಸೇರಿಸಿ ಬೇಗ ಬೇಯಲಿ. ತುಂಬ ಹೆಚ್ಚಾಗಿ ಮಾಡೋದನ್ನು ಬೇಯಿಸೋದು ಸ್ವಲ್ಪ ಕಷ್ಟನೇ ಆಗುತ್ತಲ್ವ. ನಾನು ದೊಡ್ಡ ಒಲೆ ಇಟ್ಕೊಂಡು ಕುತ್ಕೊಂಡು ಮಾಡ್ತಾ ಇರೋದಿಲ್ಲಿ. ಅನ್ನ ಸಾರು ಮುದ್ದೆ 25 ಮುದ್ದೆ ಮಾಡಿದ್ವಿ. ಒಂದು ಬಕೆಟಲ್ಲಿ ಸಾಂಬಾರು, ಒಂದು ಬಕೆಟಲ್ಲಿ ಒಂದು ಬೋಸಿನಲ್ಲಿ ತೊಗೊಂಡಿದ್ದೆ ಪಲ್ಯ, ಆ ಥರ. ಹಂಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಪೂರ್ತಿ ಅಡುಗೆನ ಹಾಕೋಕ್ಕಾಗಲ್ಲ ಅಂತ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ. ಕೆಲವ್ರಿಗೆ ಯೂಸ್ ಆಗುತ್ತೆ, ಎಲ್ಲರಿಗೂ ಯೂಸ್ ಆಗಲಿಲ್ಲ ಅಂದರೆ ಕೆಲವ್ರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡಿರೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸಾಂಬಾರು ಬೆಂದಿತ್ತು. ಇವಾಗ ಹುಳಿನೂ ಬಿಟ್ಟಿದ್ದೀನಿ. ಈ ಟೊಮೊಟೊ ಇದು ಹುರಿದದ್ದು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಈಗ ರೆಡಿಯಾಗಿದೆ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೋದು. ಇದನ್ನು ಸೋರ್ಸೋದು ಇದೆಯಲ್ಲ ತುಂಬಾ ಕಷ್ಟ ಆಯಿತು ಫ್ರೆಂಡ್ಸ್, ನಿಮ್ಮ ಜೊತೆ ಏನು ಸುಳ್ಳು. ಮಕ್ರಿ ಇದ್ದು ಮಕ್ರಿಗೆ ಸೋರಿಸ್ಕೊಂಬಿಡ್ಬೋದಿತ್ತು. ಮಕ್ರಿ ಬೇರೆ ಈಗ ನಾವು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ, ಮುಟ್ಟಂಗಿಲ್ಲ. ಮತ್ತೆ ಮುಟ್ಟಿದ್ರೆ ಅದು ಮೈಲಿಗೆ ಅಂತ ಮುಟ್ಟಕ್ಕೆ ಹೋಗಲ್ಲ. ಇವಾಗ ಇದಕ್ಕೆ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಸಾಸಿವೆ ಸೇರಿಸ್ಬಿಟ್ಟು ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಬಾಡಿಸ್ಕೋಬೇಕು. ಇದು ಪಲ್ಯಕ್ಕೆ ಒಗ್ಗರಣೆ. ಜಾಸ್ತಿ ಮೆಣಸಿನ್ಕಾಯಿ ಹಾಕಲಿಲ್ಲ, 4 ಹಾಕಿರೋದು. ಕಾರಣ ಏನು ಅಂದರೆ ಮಕ್ಕಳು ಎಲ್ಲ ಊಟ ಮಾಡ್ತಾರೆ, ಆಗ ಮಕ್ಕಳಿಗೆಲ್ಲ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಕಷ್ಟ ಅಂಥೇಳಿ ಮೆಣಸಿನ್ಕಾಯಿನ ತುಂಡು ಏನು ಮಾಡಲಿಲ್ಲ, ಉದ್ದುದ್ದದ್ದೇ 4 ಮೆಣಸಿನ್ಕಾಯಿ ಸೇರಿಸ್ಕೊಂಡು ಹುರ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಹುರ್ಕೋಬೇಕು. ಇದು ದೊಡ್ಡ ಪಾತ್ರೆಯಲ್ಲಿ ಇಟ್ಟಿರೋದ್ರಿಂದ, ದಬ್ಬರೆ ಅಂತಾರಲ್ಲ ಆ ಥರದ್ದು ಇಟ್ಟಿರೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಹಾಕೋಕ್ಕಾಗಲ್ಲ, ಜಾಸ್ತಿ ಹಾಕ್ಬಿಟ್ರೆ ಜಿಡ್ಡು ಹೊಡಿಯುತ್ತೆ ಅಂತ ಹೇಳಿ. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಥರ ಕ್ಯಾಟ್ಲಲ್ಲಿ ತೆಗೆದು ಸೋರು ತಗೊಂಡು ಆ ಕಾಳನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಜಾಲರಿ ಬೋಸಿನಲ್ಲಿ ಸೋರು ತೊಗೊಂಡು ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಥರ ಸೇರಿಸ್ಕೊಂಡು ಇದನ್ನು ಪಲ್ಯನ ಉರಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಪಲ್ಯ ಉರಿಯೋಕ್ಕಾದ್ಮೇಲೆ ಸುಮಾರು 4ರಿಂದ 5 ಬೇಸನ್ನು ಇತ್ತು, ಏನು ಬಸ್ತಿದ್ದು. ಅದು 2.5-3 kg ಇತ್ತಲ್ಲ, ಎಲ್ಲ ಬಸ್ತು. ಸಾಂಬಾರಿಗೆ ಬೇರೆ ಒಗ್ಗರಣೆ ಹಾಕ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಈ ಥರ ಸೋರು ತೊಗೊಳ್ಳೋದು. ಅಷ್ಟು ಸಾಂಬಾರಿಂದ ಮುಗಿಬೇಕು, ಕಷ್ಟ ಆಗುತ್ತಲ್ವ, ಅದಕ್ಕೆ ಈ ಥರ ಮಾಡಿಕೊಂಡು ಸಾಂಬಾರೆಲ್ಲ ಒಂದು ಪಾತ್ರೆಗೆ ಹಂಗೆ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಇವಾಗ ಪಲ್ಯಕ್ಕೆ ಕಾಯಿ ತುರಿ ಸೇರಿಸಿ ಚೆನ್ನಾಗಿ ಡ್ರೈ ಆಗೋಂಗೆ ಹುರ್ಕೊಂಡು ಮಾಡಬೇಕು. ನಾವು ಈ ಥರ ಅಡುಗೆ ಎಲ್ಲ ಯಾರಿಗಾದ್ರೂ ಜಾಸ್ತಿ ಅಡುಗೆ ಮಾಡಿದಾಗ ಅಕ್ಕಪಕ್ಕದ ಮನೆಗೆ ಕೊಡೋದು, ದೊಡ್ಡಮ್ಮನ ಮನೆಗೆ ಕೊಡೋದು, ದೊಡ್ಡಪ್ಪಂದ್ರ ಮನೆಗೆ ಕೊಡೋದು, ಆ ಥರ ಇರುತ್ತೆ. ಅವ್ರ ಮನೆಗೂ ಈ ಥರ ಅಡುಗೆ ಮಾಡಿದ್ವಿ ಅಂಥೇಳಿ ಸಾಂಬಾರು, ಪಾಯಸ, ಪಲ್ಯ 3 ಕೊಡೋದು ಮಾಡ್ತಾರೆ. ಅವರು ಮಾಡಿದಾಗ ನಮ್ಗೆ ಹಂಗೆ ಮಾಡ್ತಾರೆ. ಹಂಗಾಗಿ ಅವ್ರುಗಳಿಗೂ ಕೊಟ್ಟೆ. ಹಿತ್ತಲವರೆಕಾಯಿ ಅಂದರೆ ಸೀಸನ್ನಲ್ಲಿ ಮಾತ್ರ ಬರೋದು, ಸೀಸನ್ ಇಲ್ಲ ಅಂದರೆ ಬರೋಲ್ಲ, ಎನಿ ಟೈಮ್ ಸಿಗೋಲ್ಲ ಇಲ್ಲಿ ಹಳ್ಳಿ ಕಡೆ. ಹಾಗಾಗಿ ಇವಾಗ ಮತ್ತೆ ಸಾಂಬಾರಿಗೆ ಒಗ್ಗರಣೆ ಹಾಕಲಿಕ್ಕೆ ಒಂದು ಪಾತ್ರೆ ಇಟ್ಟು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಇಷ್ಟು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಈರುಳ್ಳಿ ನಾನು ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದು, ಬೇಕು ಅಂದರೆ ನೀವು ಈ ಟೈಮಲ್ಲಿ ಹಿಂಗೂ ಸೇರಿಸಿ ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರಿಗೆ ಒಗ್ಗರಣೆ ಹಾಕಿ, ಸಾಂಬಾರು ಒಗ್ಗರಣೆ ಹಾಕಿದ್ಮೇಲೆ ಒಂದು ಕುದಿ ಬರಬೇಕು. ನಮ್ಮ ಕಡೆ ಆ ಥರ ಹೇಳ್ತಾರೆ, ಒಂದು ಕುದಿ ಬಂದರೆ ಒಗ್ಗರಣೆ ಬೆಂದಿದೆ ಅಂತ ಅರ್ಥ ಅಂತ. ಸಾಂಬಾರು ಬೆಂದಿರುತ್ತೆ, ಒಗ್ಗರಣೆ ಬೇಯಲೇಬೇಕು ಅಂತ ಏನಿಲ್ಲ. ಈಗ ಪಲ್ಯ ಸಾಂಬಾರು 2 ರೆಡಿಯಾಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.